ಅಮ್ಮ ಅವ್ನು ಯಾರೋ ಬಂದ್ಬಿಟ್ಟು ಕೈ ಕೊಳ್ಚೆ ಕಿತ್ಕೊಂಡವ ಕಣಮ್ಮ. ಮರಿ ನೀನ್ ಕಾಲ್ಚಿಕ್ ಹೋಗೋದ್ ಅಲ್ವನಲ್ಲ. ಕಾಲ್ಚಿಕ್ ಹೋಗ್ಲಿಲ್ಲ ಕಣಪ್ಪ, ನನಗ ಅಮೌಂಟ್ ಎಲ್ಲ ಕುಯ್ದು ಬಿಟ್ಟವ್ರು ಕಣಮ್ಮ ಅಂತಂದೆ ಕಣಮ್ಮ ನಾವು. ಏನಪ್ಪ ಚಾಕಪ್ಪ ಹಾಕಿದ್ರಿ ಹಂಗತೆ ಹಬ್ಬಕ್ಕಾಗಿತ್ತ ನಾವು. ನಾನು ಅದರ್ಲಿ ಹೇಳಿವನಪ್ಪ ಕಾಲ್ಚಿಕ್ ಬಿಟ್ಟು ಹೋಗು ಅಂತ ನಾನು. ಗೈಸ್ ಇವಾಗ ಒಂದು ಎಕ್ಸ್ಟ್ರಾರ್ಡಿನರಿ ಪ್ಲಾನ್ ಮಾಡಿದ್ದೀನಿ. ಕಾಲೇಜೆಲ್ಲ ಮುಗಿಸ್ಕೊಂಬಂದೆ. ಕಾಲೇಜ್ 5 ಗಂಟೆ ಮುಗಿದಿದ್ದು. ಇವಾಗ ನಾನು ಓದಿದ್ದು ಹೈಸ್ಕೂಲ್ ಹತ್ರ ಬಂದಿದ್ದೀನಿ. ನಮ್ಮೂರಿಂದ 1 ಕಿಲೋಮೀಟ್ರ್ ಹೈಸ್ಕೂಲು. ನಾನು ಓದಿದ್ದು ಇದೇ ಹೈಸ್ಕೂಲಾಗೇ. ಇಲ್ಲಿ ಬಂದು ಕೂತಿದ್ದೀನಿ. ಇವಾಗ ಬೇಗ ಮನೆಗೆ ಹೋಗೋದು ಬೇಡ ಅಂತ. ಏನಂತಂದರೆ ನೆನೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾನು ಅಮ್ಮ ಒಂದು ಚೈನ್ ಕೊಟ್ಟಿದ್ದು. ಇದು ಕೊಳ್ಚೆ ಐತೆ ನೋಡ್ರಿ, ಇದನ್ನು ಕೊಟ್ಟು ತಾಕೊಂಡು ಹೋಗು ಅಂತ. ಬೆಳಗ್ಗೆ ಮರ್ತೊಂಬಿಡಿ ನನಗೆ ಬಿಚ್ಚಿಕ್ಕಿರಲಿಲ್ಲ ಮನೆಗೆ. ಕಾಲೇಜ್ ಹಂಗೆ ಹಾಕೊಂಡು ಹೊರಟೋಗಿದ್ದೆ. ಇವಾಗ ಬರ್ಬೇಕಾದ್ರೆ ಏನಪ್ಪ ಮಾಡ್ತೀನಿ ಅಂದರೆ ಅಮ್ಮಗೊಂದು ಪ್ರಾಂಕ್ ಮಾಡೋಣ ಬರೀ ಮನೆಯವರಿಗೆಲ್ಲ. ಏನು ಅಂತಂದರೆ ನೆನ್ಮಗದಲ್ಲಿ ನಿಂತ್ಕೊಂಡಿದ್ದೆ. ನೆನ್ಮಗದಲ್ಲಿ ನಿಂತಿದ್ದೆ. ಯಾರೋ ಹಿಂಗೆ ಅಡ್ರೆಸ್ ಏನೋ ಕೇಳಕ್ಕೆ ಬಂದ್ಬಿಟ್ಟು ಚೈನ್ ಕಿತ್ಕೊಂಡು ಹೊಟ್ಟೋಗ್ಬಿಟ್ಟವ್ರೆ. ಏನು ಮಾಡಲಿ ಇವಾಗ ನನ್ನ ಮಗ ಪೊಲೀಸ್ ಸ್ಟೇಷನ್ ಆಗಿದ್ದೀನಿ. ಗಾಬರಿ ಆಯ್ತೈತೆ ನನಗೆ. ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮನೆಗೆ ಬರಲ್ಲ, ಏನು ಮಾಡಮ್ಮ ಇವಾಗ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ. ಫುಲ್ಲು ಎಕ್ಸ್ಟ್ರಾರ್ಡಿನರಿ ಗಾಬರಿ ಆಗ್ತೀನಿ ಬರ್ರಿ ಇವಾಗ. ಅಮ್ಮ ಎಲ್ಲಿದ್ಯಮ್ಮ? ಮನೆ ಅಪ್ಪ ಎಲ್ಲ ಅದೇ? ಅಪ್ಪನ ಮನೇಲಿ ಅದೇ. ಆಚೆ ಬರೋ ನಿಮಿಷ. ಹೌದಾ? ಯಾಕೆ? ಬಾರ ಮೇಲೆ ಬಂದ. ಅಪ್ಪ ಎಲ್ಲ ಅದೇ? ಅಪ್ಪನೂ ಅದೇ. ಅಮ್ಮ ಅಲ್ಲಿ ನೆನಮಂಗಲ್ದಾಗ ಇದ್ದು ನಿಂತಿದೆ ಕಣಮ್ಮ, ಬಸ್ಸಿಗೆ ಕಣ ನಮ್ಮ ಚಾಮುಂಡಿ ಕಡೆ ಬಸ್ಸಿಗೆ. ಅಮ್ಮ ಅವ್ನು ಯಾರೋ ಬಂದ್ಬಿಟ್ಟು ಕೈ ಕೊಳ್ಚೆ ಕಿತ್ಕೊಂಡವನ್ ಕಣಮ್ಮ. ಮರಿ ನೀನ್ ಕಾಲ್ಚಿಕ್ ಹೋಗೋದ್ ಅಲ್ವನಲ್ಲ. ಅಮ್ಮ ಅವ್ನು ಏನೋ ಕೇಳಕ್ ಬಂದ ಕಣಮ್ಮ. ಅಡ್ರೆಸ್ ಎಲ್ಲ ವಿಡಿಯೋ ನೋಡಿ ಮಾತಾಡ್ಸೇನೆ ಅಂತ ಬಂದೆ. ನಾನು ಹೇಳಿವನಪ್ಪ ನೀನ್ ಕಾಲ್ಚಿಕ್ ಹೋಗೋದ್ ಹೇಳ್ವನ ಮರಿ ನಾನು. ಅಮ್ಮ ಅಲ್ಲಿ ಇರೋರೆಲ್ಲ ಎಷ್ಟು ಮಾಡಿರಲಿಲ್ಲ ಕಣಮ್ಮ. ಅವ್ನು ಯಾರೋ ಹಂಗೋಳ ಬಿಟ್ಟ ನೋಡ್ಕೊಂಡಿದ್ದ ಅಂತ ಫಸ್ಟ್ ಅವ್ನು ಬಸ್ಸಾಗಿ ಹತ್ತಿದ್ದ ನನ್ನ ಪ್ರಕಾರ. ಅವ್ನು ಅದೇ ಬಟ್ಟೆನ ಬಸ್ಸಲ್ಲ ನೋಡಿದ್ದೆ ಹಿಂದೆಯಿಂದನೇ. ಅವ್ನು ನೋಡ ಅಲ್ಲಿ ಬಸ್ಸಲ್ಲಿ ಹತ್ತಿ ಅಲ್ಲಿ ಬಸ್ಸಿಂದ ಇಳಿದೆ. ನಾನು ದಾವಸ್ಪೇಟೆ ಕಡೆಗೆ ನಿಂತಿದ್ದೆ. ಇಲ್ಲಿ ಗಾರ್ಡನ್ ಉಂಟು ಮುಂದಗಡೆ. ಸರಿ ಅಡ್ರೆಸ್ ಹೇಳ್ತೀರಾ ಇಲ್ಲಿ ಬರ್ತದೆ ಅಂತ ಅಂತಿದ್ದ. ಅದನ್ನ ಹೇಳ್ತಿದ್ದಂಗೆ ನಂಗೆ ಹೇಳಿ ಪಟ್ಟ ಅಂತ ಹಾಕೊಂಡದ. ನಾನು ಅನ್ಕೊಂಡೆ ಕಣಮ್ಮ, ಹಂಗಾರು ಕಾಲೇಜಲ್ಲಿ ಹುಡುಗರೆಲ್ಲ ಕೇಳ್ತಾ ಇದ್ರು ಏನ್ ಕಾಕೊಂಬಂದಿ ಅಂತ. ಬ್ಯಾಗಲ್ಲಿ ಇಕ್ಕಣ ಅನ್ಕೊಂಡೆ. ಅಮ್ಮ ಕತ್ತೆಲ್ಲ ಮಾರ್ಕೊಬಿಡೋದು ಕಣಮ್ಮ. ಕುಯ್ಕೊಂಡು ಹೋದ ಪೊಲೀಸ್ ಸ್ಟೇಷನ್ ಹತ್ರ ಹೋಗೋಣ ಅಂತ ಇದೀನಿ. ಅಲ್ಲಿ ಓದ್ತಾ ಇದೀನಿ ನೆನ್ಮಗ ಟೌನ್ ಹತ್ರ. ಎಲ್ಲಿ ಅಂತ ಓದ್ತಿ ಬಾರಪ್ಪ ಅತ್ತ. ನಿನ್ ಮನಗ್ ಬಂದ್ಬಿಡಪ್ಪ. ನೀನು ಎಲ್ಲಿದ್ದಿ ನೀನು? ಇಲ್ಲೇ ಇದೀನಿ ನೆನ್ಮಗಲ ಬಸ್ ಸ್ಟ್ಯಾಂಡ್ ಹತ್ರ. ಬೇಡ ಬಾ ಬಂದ್ಬಿಡು ಸೀದಾ. ಅಮ್ಮ ಈ ಕಂಪ್ಲೇಂಟ್ ಕೊಟ್ರೆ ಮಾರ್ಕ್ ಚೀಟಿ ಎಲ್ಲ ಆಯ್ತಲ್ಲ ಬಿಡಮ್ಮ. ಏನಾರು ಮಾಡ್ಬೋದು ಕಣಮ್ಮ. ಅಲ್ಲ ಸಿ ಸಿ ಕ್ಯಾಮ್ರಾ ಹುಡುಕ್ಸಿ ಅವ್ನು. ನೀನ್ ಎಲ್ಲಿದ್ದಿ? ನಿನ್ ಬಾಪನ್ ಕಳಿಸ್ಲಾನಪ್ಪ, ನಾನು ಬರಲ್ಲ. ಇಲ್ಲಿ ಈ ಸ್ಟೇಷನ್ ಹತ್ರ ಮಾತಾಡ್ತೀನಿ ನಾವು ಹುಡುಗರು. ಅವ್ರು ಗೊತ್ತಿರೋರು ಅಲ್ಲಿ ಮಾತಾಡ್ಕೊಂಡು ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡ್ಬರ್ತೀನಿ. ಇನ್ನೊಂದು 1/4 ಗಂಟೆ. ನಾನು ಅಲ್ಲಿಗೆ ಬರ್ತೀನಿ ಹೇಳಪ್ಪ ನೀನು. ಇನ್ನೊಂದು ಅರ್ಧ ಗಂಟೆ ಇರ್ಬೋತೀನಿ. ಅಪ್ಪಂಗೇನು ಹೇಳ್ಕೊಬೇಡ ಅಮ್ಮ. ಸುಮ್ಮನೆ ನಾನು ಮನೆಗೆ ಬರೋಲ್ಲ ನೀವು ಹೆಂಗ ಮಾಡಿದ್ರೆ. ಅಪ್ಪಂಗೆ ಹೇಳೋಡ. ನಾನು ಬರ್ತೀನಿ ಕ್ಲಿಯರ್ ಮಾಡ್ಕೊಂಡೆ. ಅದು ಆದಷ್ಟು ಹುಡುಕ್ತಾ ಇದೀನಿ ಅವ್ನಿಗೆ. ನೀನ್ ಯಾವ ಸ್ಟೇಷನ್ ಇತ್ತು ಹೇಳಪ್ಪ, ನಾನು ಬರ್ತೀನಿ. ನೀನು ಹೋದ್ರೋಗಿ ಬಾರಪ್ಪ. ಇಲ್ಲಿ ನಮ್ಮ ಹುಡುಗರು ಅಮ್ಮ ಗೊತ್ತಿರೋ ಅವ್ರನ್ನ ತಲೆ ಕಟ್ಸ್ಕೊಂಬೇಡ. ನಾನು ಏನೋ ಮಾಡ್ತೀನಿ. ನಮ್ಮ ಹುಡುಗರು ಅವ್ರು ಬೇಜಾನ್ ಜನ ಇಲ್ಲಿ ಸ್ಟೇಷನ್ ಗೊತ್ತಿರೋದು ಕೇಳಿಸ್ತಾ ಇದೀನಿ. ನಂಗೆ ಯಾರೋ ಗೊತ್ತಿರೋರು ಇನ್ಫ್ಲೂಯೆನ್ಸ್ ಮಾಡಿಸಿ ಪೊಲೀಸ್ ಅವ್ರು ಗೊತ್ತಂದೆ ಅವ್ರಿಗೆ. ಅಲ್ಲಿ ಗಾರ್ಡನ್ ಹಟ್ಲ ಮುಂದೆ ಸಿ ಸಿ ಕ್ಯಾಮ್ರಾ ತೆಗಿಸ್ತಾ ಇದೀವಿ. ಯಾರು ನಮ್ಮ ಹುಡುಗನ ಇಟ್ಕೊಂಡು. ಈಗ ಯಾವ ಸ್ಟೇಷನ್ ಇತ್ತು ಹೇಳಪ್ಪ, ನಾನು ಬರ್ತೀನಿ. ನಾನು ನೆನಮಂಗಲ ಸ್ಟೇಷನ್ ಹತ್ರ ಕಣಿರಮ್ಮ. ನೆನಮಂಗಲ ಮಾಮೂಲಿ ಇದ್ರೈತಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ. ಅವಾಗ ಗ್ಯಾರಂಟಿ ಕಣಮ್ಮ. ಇದ್ರಾಗೆಲ್ಲ ಸುಳ್ಳು ಹೇಳ್ತೀರಮ್ಮ. ಚೈನ್ ಕ್ವಾಲ್ಚೈನ್ ನಾನು ತಮಾಷೆ ತಿಳ್ಕೊಂಡಿದ್ದೀನಮ್ಮ ನೀನು. ಅವಾಗ ಕತ್ತೆಲ್ಲ ಮಾರ್ಕಾಬಿಡ್ಕಣಮ್ಮ. ನಂಗೆ ಅಲ್ಲಿ ಉರಿತದಲ್ಲ ಆತ ಇಲ್ಲ. ನೀನು ಅಲ್ಲೆಲ್ಲ ಬರೋಕೋಬೇಡ. ಅಪ್ಪಂಗೆ ನೋಡ್ಕೋಬೇಡ ಅಮ್ಮ. ನಾನು ಮನೆಗೆ ಬರಲಿಲ್ಲ. ಹಂಗೆಲ್ಲ ಮಾಡಂಗಿದ್ರೆ ನಾನು ಏನು ತಲೆ ಕಟ್ಸ್ಕೊಂಬಿಡ್ರಿ. ಅಪ್ಪನು ಅಲ್ಲಿ ಕೇಳಿಸ್ಕೊತಿತ್ತು ಕಣಪ್ಪ. ಹೆಂಗ ಮಾಡೋದು ಅಂತ ಹೇಳಿ ಏನಾಗ್ಲಿಪ್ಪ, ನಾನು ಮಾಡಿಸ್ತೀನಿ ಬಾರಪ್ಪ. ನಾನು ಹೋದ್ರ ನೀನ್ ಬಂದ್ಬಿಡಪ್ಪ ನೀನು. ಇರೋ ಇನ್ನೊಂದು ಅರ್ಧ ಗಂಟೆ ಅದು ಮಾಡ್ಬೋತೀನಿ. ನೀವೇನು ಬರೋಕೋಬೇಡ್ರಿ. ನಾನು ಮಾಡಿ ಸ್ಟೇಷನ್ ಹತ್ರ ಮಾತಾಡ್ಕೊಡ್ತೀನಿ. ಅಪ್ಪಂಗಲ್ಲಿ ಯಾರಾದ್ರೂ ಹೇಳ್ಸ್ತಾರೆ. ಯಾಕಂದ್ರೆ ನನಗೆ ಗೊತ್ತಿರೋ ಪೊಲೀಸ್ನವ್ರಿಗೆ ಇದು ತಿಳ್ಕೊಂಡು. ನಾನು ಅಲ್ಲೇ ಹೋಗಿ ಫೋನ್ ಮಾಡ್ಸಂದಿರಪ್ಪ. ಇಲ್ಲಿಗೆ ನೀನ್ ಅಲ್ಲಿಗೆ ಬರ್ತೀನಿ ನಾನು. ಇಲ್ಲಿ ನನ್ನ ಮಲಕ್ ಬರ್ಬೇಡಿರಮ್ಮ. ನಮ್ಮ ಹುಡುಗರು ಅವ್ರು ಇಲ್ಲಿ ಯಾರನ್ನ ಇರ್ಲಿ, ಯಾರ್ಯಾರ ಅವ್ರು ಹೇಳಲ್ಲಿ. ಅಲ್ಲಿ ಮಾಮೂಲಿ ಅವ್ನು ನಮ್ಮ ನೆನ್ಮಲ್ಲ ಗೌರ್ಮೆಂಟ್ ಕಾಲೇಜ್ ಓದ್ದ. ನಾನು ಇಲ್ಲಿ ಇನ್ನ 2-3 ಕರ್ಕೊಂಡ್ ಹುಡುಗನ ಕಿರಣಗೆಲ್ಲ ಫೋನ್ ಮಾಡ್ತಾ ಇದೀನಿ. ಬರ್ತೀನಿ ಅಂತ ಅಂದ ಅವನು. ಅವ್ರ ಫ್ರೆಂಡ್ ಹಬ್ಬ ಅಲ್ಲೇ SI ಅಂತೆ. ಅವ್ನು ಮಾಡ್ತೀನಿ ಅಂತ ಅಂದ. ನೋಡವೀರು ನಾನು ಬರ್ತೀನಿ. ನೆನ್ಮಂಗ್ಲ ಸ್ಟೇಷನ್ ಅಲ್ಲ ಇದ್ರತವ. ಅಪ್ಪಂಗೇನು ಹೇಳಕೋಬೇಡ. ಇರೋ ನಾನೇ ಬರ್ತೀನಿ. ನಾನು ಫೋನ್ ಮಾಡ್ತೀನಿ. ಮುಗಿಸ್ಕೊಂಡು ಸ್ಟೇಷನ್ಗೆ ಏನಾದ್ರು ಕಂಪ್ಲೇಂಟ್ ತಂಟು ಅಂತಂದ್ರೆ ಅದು ಬಿಲ್ಲೆಲ್ಲ ಇದು ಮಾಡಿಕೊಂಡಿರೋ. ಅದು ಬರ್ತೀನಿ ಸ್ವಲ್ಪ. ಅದೆಲ್ಲ ಚೀಟಿ ಹುಡ್ಕಿಸ್ತಾ ಇದ್ರು ಜಲ್ದಿ. ನೋಡಮ್ಮ ಅದು ಮಾಮೂಲಿ ಒಡವೆ ಅಂಗಡಿಂದು ನಂಬರ್ ಇದ್ರೆ ನೋಡ. ಅವನು ಮಡಗಿರ್ತಾನೆ ಬಿಲ್. ಏನಾದ್ರು ನಮ್ಮ ಹಾಕ್ಸ್ಕೊಂಡಿದ್ದು ಬಿಲ್ ನೋಡಿ ಇರ್ತದ ಅದು ಚೀಟಿ. ಹಾಂ ನಾನು ಬರ್ತೀನಿ. ಫೋನ್ ಮಾಡ್ತೀನಿ. ಒಂದು 10 ನಿಮಿಷ ಮಾಡ್ತೀನಿ. ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ನಾನೇ ಬರ್ತೀವಿರಪ್ಪ. ನಾವೇನ ನಮ್ಮ ಅಮ್ಮ ಅಳ್ತೈತೆ. ಪ್ರ್ಯಾಂಕು ಸಕ್ಸಸ್ಫುಲಿ ವರ್ಕೌಟ್ ಆಗೈತೆ. ಸೀರಿಯಸ್ ಆಗಿ ಆಗ್ಬಿಟ್ಟಿದ್ದೀನಿ ಮ್ಯಾಟ್ರು. ನಮ್ಮ ಅಮ್ಮ ಅಲ್ಲಿ ಅಳ್ತಾ ಇದೆ. ಫೋನ್ ಮಾಡ್ತಾ ಇದ್ದೀನಿ. ನಮ್ಮ ಊರಾಗೆ ಮಾಮೂಲಿ ಪೊಲಿಟಿಷಿಯನ್ ಬ್ಯಾಕ್ಗ್ರೌಂಡಲ್ಲಿ ಇರ್ತಾರಲ್ಲ, ಸ್ಟೇಷನ್ಗೆಲ್ಲ ಮಾಡ್ಸೋಕ್ಕೆ ಟ್ರೈ ಮಾಡ್ತಾರೆ ನಮ್ಮ ಅಮ್ಮ ಅಲ್ಲಿ. ನಮ್ಮ ಅಮ್ಮ ಹೇಳ್ತಾ ಇದೆ. ಇದಕ್ಕಿನ್ನ ಬಿಟ್ಟರೆ ಅವ್ರು ಬಂದ್ಬಿಡ್ತಾರೆ. ನಮ್ಮ ಅಮ್ಮ ಅಲ್ಲಿ ಬರ್ತಾಯಿದ್ದೀನಿ ಅಂತೈತೆ. ಇವಾಗ ಫೋನ್ ಮಾಡಿ ಬರ್ತಾಯಿದ್ದೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟಿನಿ. ಒಂದು 6:30 ಇವಾಗ ಗೈಸ್. ಇನ್ನು
ಟೈಮ್ ನೋಡಿ 6:30 6:40 ಕರೆಕ್ಟಾಗಿ ಫೋನ್ ಮಾಡ್ತೀನಿ, ಬರಬೇಡ್ರಿ ಇರ್ರಿ ಕಂಪ್ಲೇಂಟ್ ಆಯ್ತದು, ಚೀಟಿ ತಂಬರ ಕೇಳೋರೆ ಬಿಲ್ಲಿಂದು ಮಂತ ನೀರು ಏನು ಮಾತಾಡ್ಬಿಡ್ರಿ ಅಂತೀನಿ. ಇವಾಗ ಸ್ವಲ್ಪ ಇದನ್ನೆಲ್ಲ ಬಿಚ್ಚು ಬಳಿಕೆ ಇಕ್ಕೊಂಬಿಟ್ಟು ಆಮೇಲೆ ಏನಾದ್ರು ಮಾರ್ಕ್ ಮಾಡ್ಕೊತೀನಿ ರೀ, ಸ್ವಲ್ಪ ಅದೆಲ್ಲ ಕುಯ್ಕೊಳೋ ಥರ ಮಾಡ್ತೀನಿ, ಆಮೇಲೆ ಮನೆಗೆ ಹೋಗೋಣ ಬರ್ರಿ. ಹಲೋ ಮಾಮ ಎಲ್ಲಿದ್ದಿ? ಮನೆ ಇವಾಗ ನಮ್ಮ ಅಪ್ಪನ ಫೋನ್ ನಂಬರ್ ಕೊಡ್ತೀನಿ. ಅಂಕಲ್ ಮಂಜ ಏನಾದ್ರು ಮ್ಯಾಟ್ರ್ ಹೇಳ ವಿಷಯ ಹೇಳ್ದ ಅಂತ ಅವು ನಾನು ಚೈನ್ ಕಳ್ದಬಿಟ್ಟೆ ಅಂತ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಅಂಕಲ್ ಇಲ್ಲಿ ನಮ್ಮ ಫ್ರೆಂಡ್ SR ಅವರೇ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀನಿ, ನಿಮ್ದು ಅದೇನಾದ್ರು ಬಿಲ್ ಏನಾದ್ರು ಇದ್ರೆ ಎತ್ತು ಮಾಡಿಕೊಂತೀರಾ ಬರ್ತಾಯಿದೀವಿ ಅಂತ. ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿ ನೀನು. ಅಲ್ಲಲ್ಲ ಇವಾಗ ಏನ್ ಅನ್ಬೇಕು ಹೇಳು. ಅಂಕಲ್ ಮಂಜ ಅವತ್ತು ಚೈನ್ ಹಾಕೊಂಬಂದಿನಲ್ಲ, ಅದೇ ನೆನಮಂಗದಲ್ಲಿ ಯಾರೋ ಕಡ್ದ್ಬಿಟ್ಟವನೆ, ಕಿತ್ಕೊಂಡು ಹೊಟ್ಟಬಿಟ್ಟವನೆ, ಅವ್ನ ಕೈಯೆಲ್ಲ ಕುಯ್ಕೊಂಬಿಟ್ಟದೆ ಅಂತ ಫೋನ್ ಮಾಡಿದ್ದ. ನಾನು ಬಂದು ನೋಡಿದೆ, ನನ್ನ ತಮಾಷೆ ಮಾಡ್ತಾನೆ ಅನ್ಕೊಂಡೆ. ಅಂಕಲ್ ಇಲ್ಲ ಸೀರಿಯಸ್ಗೆ ಆಗ್ಬಿಡೈತೆ, ನನ್ನ ಫ್ರೆಂಡ್ ಒಬ್ಬ ಅವ್ರ ಅಪ್ಪ SI ನಮ್ಮ ಮನೆ ಪಕ್ಕ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಅಂಕಲ್ ನೆನಮಂಗಲ ಪೊಲೀಸ್ನವ್ರ ಹತ್ರ ಮಾತಾಡ್ತಾ ಇದ್ದೀನಿ, ನಿಮ್ದು ಅದೇನಾದ್ರು ಬಿಲ್ ಏನಾದ್ರು ಇದೆಯಲ್ಲ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀರಾ ನೀವು ನೆನಮಂಗಲ ಹತ್ರ ಅನ್ನೋ. ಅಂಕಲ್ ಅವ್ನು ಸಿಕ್ಕಾಪಟ್ಟೆ ಆಂಟಿ ಅಂಕಲ್ ಅವ್ನು ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಟ್ಟವನೆ, ನೀವೇನೋ ಮಾಡ್ತೀರಾ ಅಂತ ಎದ್ಕೊಂಬಿಟ್ಟ, ಅವನು ಮನೆಗೆ ಬರಲ್ಲ ಹಂಗೆ ಹಿಂಗೆ ಅಂತ. ಇವಾಗ ಇಲ್ಲಿ ನಮ್ಮೂರು ಸ್ಕೂಲ್ ಹತ್ರ ಇದ್ದೀನಿ, ಹೈಸ್ಕೂಲ್ ಹತ್ರ ನಾನು ಓದಿರೋ ಸ್ಕೂಲ್ ಹತ್ರ 1 ಕಿಲೋಮೀಟರ್ ಹಿಂದೆ ಇದ್ದೀನಿ. ನೀನು ಹಂಗೆ ಮಾಡು ಅಂಕಲ್, ಏನಾದ್ರು ಬರೋಕೆ ಆಗೋತ್ತಾ, ಇಲ್ಲ ನಾವೇ ಬರ್ತೀವಿ, ಎಲ್ಲಿದ್ರೆ ಹೇಳ್ರಿ, ಮುಂಜೆ ಸಿಕ್ಕಾಪಟ್ಟೆ ಗಾಬರಿ ಮಾಡ್ಕೊಂಬಿಟ್ಟಾರೆ. ಇವಾಗ ಅದೇನಾದ್ರು ಚೀಟಿ ಎಲ್ಲ ಹುಡುಕ್ ಮಾಡ್ತೀರಾ ಅಂಕಲ್ ಅಂತ ಕೇಳು, ಸ್ವಲ್ಪ ಸೀರಿಯಸ್ ಆಗಿ ಮಾತಾಡು. ನಂಬರ್ ಕೊಡ್ತೀನಿ, ಕಾನ್ಫರೆನ್ಸ್ ಗೊತ್ತಿಲ್ಲಂಗೆ ಹಾಕು 41. ನಾನು ಮ್ಯೂಟಲ್ಲಿ ಇರ್ತೀನಿ ನಾನು. ಸರಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಹಲೋ ಹಲೋ ಅಂಕಲ್ ಗಂಗ್ ಭೈರಪ್ಪ ಅವರ ಮಾತಾಡ್ತಿರೋದು. ಹೇಳಪ್ಪ. ಆಂಟಿ ಮಂಜ ಏನೋ ಚೈನ್ ಕಳ್ಕೊಂಡ್ಬಿಟ್ಟಿದ್ದಾನೆ ಆಂಟಿ. ಅಯ್ಯೋ ನನಗೆ ಏನಪ್ಪ ಮಾಡಿ ಫೋನ್ ಮಾಡಿದ್ದ ಕಣಪ್ಪ, ನೀನ್ ಎಲ್ಲಿದ್ದಿ? ಆಂಟಿ ನಾನ್ ಇವಾಗ ನಮ್ಮ ಫ್ರೆಂಡ್ ಅವ್ರ ಅಪ್ಪ ಒಬ್ರು ಎಷ್ಟಾಗಿದ್ದಾರೆ ಸಬ್ ಇನ್ಸ್ಪೆಕ್ಟ್ರು, ಅವ್ರ ಮನೆಯಿಂದ ಬರ್ತಿದ್ದೆ. ಇವಾಗ ಅವನಿಗೆ ಕಾಲ್ ಮಾಡ್ದೆ, ಅವನ್ ಫೋನ್ ಎತ್ತಿಲ್ಲ ಕಣಪ್ಪ. ನಮ್ದು ಮಾಡ್ದೆ, ನಾನು ಈಗ ಮಾಡ್ದೆ, 6 ಗಂಟೆ ಆಯ್ತಲ್ಲ ಇನ್ನ ಬರ್ಲಿಲ್ಲ ಅಂತ. ಏನೋ ಫುಲ್ ಗಾಬರಿ ಆಗ್ಬಿಟ್ಟಿದ್ದ. ನಾನ್ ಹೇಳ್ದೆ ಹುಡುಕ್ಸ್ಕೊಡ್ತೀನಿ ಹೋಗು ಆಯ್ತು ಅಂತ. ಆಂಟಿ ಇವಾಗ ಅದೇ ನಿಮ್ದು ಏನಾದ್ರು ಅದು ರೆಸಿಪ್ಟ್ ಏನಾದ್ರು ಬೆಲ್ ಏನಾದ್ರು ಇದೆಯಾ ಆಂಟಿ? ಮನೇಲಿ ಅದೇ ಕಣಪ್ಪ, ಎಲ್ಲದ ಹುಡುಕ್ಬೇಕು ಅದನ್ನ. ಇದೆಯಾ ಆಂಟಿ? ಏನು ಹೇಳಕ್ ಹೋಗ್ಬಿಡಿ ಬಿಡಿ ಆಂಟಿ, ಏನೋ ಆಗಲ್ಲ, ಇನ್ನೇನ್ ಆಗುತ್ತೆ, ಹುಡುಕ್ಸ್ಕೊಡ್ತೀನಿ. ನಮ್ಮ ಅಂಕಲ್ ಅವ್ರ ಫ್ರೆಂಡ್ ಅವ್ರೊಬ್ಬ ಇದ್ದಾರೆ. ನೀನ್ ಎಲ್ಲಿದ್ಯಪ್ಪ ಇವಾಗ? ನಾನ್ ಇವಾಗ ಮನೆ ಹತ್ರ ಬರೋಣ ಅಂತ ಅನ್ಕೊಂಡೆ ಆಂಟಿ, ನಿಮ್ಮ ಮನೆ ಹತ್ರ. ಅವ್ರ ಮನೆ ಕೆಳಗಡೆ ಇದ್ದೀನಿ ಇವಾಗ ಜಸ್ಟ್ ಮಾತಾಡ್ತಿದ್ದೆ ನಾನು ಅವ್ರ ಹತ್ರ. ಅದೇ ಸ್ಟೇಷನ್ ಅಂತ ಬಿದ್ದೀನಿ ಅಂತ ಕಣಪ್ಪ. ಆಂಟಿ ನಾನು ಅವ್ರ ಮನೆ ಹತ್ರ ಇದ್ದೀನಿ, ಅವ್ರ ಅಂಕಲ್ ಮನೆ ಹತ್ರ ಬಂದ್ರಲ್ಲ, ಅವರು ಇವ್ರು ಕಲೆಕ್ಟರ್ ಹತ್ರ ಕೆಲಸ ಮಾಡೋದು. ಅವ್ರುನು ಇಲ್ಲಿ ವೈಟ್ ಫೀಲ್ಡ್ ಹತ್ರ ಇದೆಯಲ್ಲ, ಅಲ್ಲಿಂದ ಅವ್ರು ಇಲ್ಲಿಗೆ ಬಂದು ನಾನು ಅವ್ರ ಹತ್ರ ಮಾತಾಡ್ತಿದ್ದೆ. ಕಣಪ್ಪ ಗೊತ್ತಿಲ್ಲ ಇದಾಗದಂತೆ, ಅದಕ್ಕೆ ನಾವು ಅಂಟಿದೀವಿ. ಆಂಟಿ ನಾನು ಸುಮ್ನೆ ಕಾಮಿಡಿ ಮಾಡ್ತಿದ್ದೇನೆ ಅಂತ ಅನ್ಕೊಂಡೆ. ನಾನು ಹಂಗೆ ಅನ್ಕೊಂಡೆ, ಗೊತ್ತಾಗಲ್ಲ ಕುಯ್ದು ಬಿಟ್ಟಾಡ್ಕಣಮ್ಮ ಅಂತ ಅನ್ಕಣಪ್ಪ. ನಾನು ಅತ್ತಾರ್ಲು ಹೇಳ್ದೆ, ಅಪ್ಪ ಕಳ್ಸಿಗ್ ಬಿಟ್ಟು ಹೋಗು ಅಂದೆ, ಅವ್ನು ಮರ್ತು ಬಿಟ್ಟವ್ ನೀವು ಹೋಗ ಅಂಬತ್ರದಾಗೆ. ಕಳ್ಸಿಕ್ ಹೋಗ್ಲಿಲ್ಲ ಕಣಪ್ಪ, ನನಗ ಅಮೌಂಟ್ ಎಲ್ಲ ಕುಯ್ದು ಬಿಟ್ಟವ್ರು ಕಣಮ್ಮ ಅಂತಂದೆ ಕಣಪ್ಪ. ನಾವು ನಾನು ಅಂದೆ ಆಂಟಿ ಅವನಿಗೆ ಬ್ಯಾಗ್ ಅಲ್ಲಿ ಇಟ್ಕೊಳ್ಳ ಮಾಡ್ದೆ, ಅಮ್ಮ ಕಳ್ಸಿಕ್ಕಮ್ಮ ಅಂತ. ನಾನು ಅದೇ ಬಟ್ಟೆ ಹೋಗಿ ಕೂತ್ಕೊಂಡೆ ಕಣಪ್ಪ. ನಾನು ನನಗೂ ಅಂದ ಆಂಟಿ, ಪಾಪ ನಮ್ಮ ಅಪ್ಪ ಅಮ್ಮನ ತುಂಬಾ ಕಷ್ಟಪಟ್ಟು ಮಾಡ್ಸ್ಕೊಟ್ಟಿದ್ರು ಮಗ, ಕುಡಿಕ್ ಮಾಡ್ಸ್ಕೊಟ್ಟಿದ್ರು ಅಂತ ಕೆಲಸ ಮಾಡ್ಕೊಂಡ್ಬಿಟ್ಟಿದೀನಿ ನೋಡು. ಬಿಡಿ ಆಂಟಿ, ಸಿಗುದ್ ಬಿಡಿ ಆಂಟಿ. ಇವಾಗ ನಾನು ಅದೇ ಇಲ್ಲಿ ದಾಸರಳ್ಳಿ ಹತ್ರ ಇದೀನಿ ಕರೆಕ್ಟಾಗಿ. ನಾನು ಅದೇ ಅವ್ರ ಮನೆ ಹೋಗಿದ್ದೆ. ಅವರು ಆಯ್ತು ತಲೆ ಕೆಡ್ಸ್ಕೊಂಬೇಡ, ಅದೆಲ್ಲ ಕ್ಯಾಮ್ರಾ ಎಲ್ಲ ಇರುತ್ತೆ ಎಲ್ಲರೂ ಒಂದ್ ಕಡೆ. ಭಯ ಗಣಪ, ಒಬ್ಬೊಬ್ಬನೇ ನಾವೆಲ್ಲೂ ಹೋಗಕ್ ಬಿಡ್ತಿರ್ಲಿಲ್ಲ ನಾವು. ಹೆಂಗಾದ್ರು ಮಾಡಿ ಕೊಡಿಸ್ತೀನಿ. ಅಟ್ಲೀಸ್ಟ್ ಚಿನ್ನ ಕೊಡ್ಸಕ್ ಆಗ್ಲಿಲ್ಲ ಅಂದ್ರು ದುಡ್ಡಂತೂ ಹೆಂಗಾದ್ರು ಮಾಡಿ ಕೊಡಿಸ್ತೀನಿ ಬಿಡು. ರೆಸಿಪ್ಟ್ ಏನಾದ್ರು ಇದ್ರೆ ಒಂಚೂರು ತಗೊಂಬಾ ಅಂತ ಅಂದ್ರು. ನಾನು ಅವನಿಗೆ ಫೋನ್ ಮಾಡ್ತಿದ್ದೀನಿ, ಅವ್ನ್ ಫೋನೇ ಎತ್ತಿಲ್ಲ ಆಂಟಿ. ಕಣಪ್ಪ ಹೋಯ್ತಾರೆ ಅಂತ ಅವನಿಗೆ ಭಯ. ಅವನಿಗೆ ಈ ನಡುವೆನೆ ಅವನಿಗೆ ಮಾತಾಡ್ತಿದ್ದು. ಅದೇ ಆಂಟಿ ಮೊದಲೆಲ್ಲ ಸುಮ್ನೆ ಇದ್ದ. ನಾನ್ ಫೋನ್ ಮಾಡಿ ಕುಶಲ ಹಂಗೆ ಎಲ್ಲರಿಗೂ ಹೇಳಿದ್ದೆ ನಾನು. ಅವನು ಕುಶಲನು ಸರಿ ಇರು ಮಗ, ಅವನೆಲ್ಲ ಕಾಲೇಜಲ್ಲೇ ಎಲ್ಲ ಬೇಸ್ಬಾಲ್ ಇದ್ರ ಟ್ರೈನಿಂಗ್ ಅಲ್ಲಿ ಇದ್ದಾನಂತೆ. ನಾನ್ ಅದಕ್ಕೆ ಹಂಗೆ ರಿಸಿಪ್ಟ್ ಇದ್ರೆ ಹಂಗೆ ಡೈರೆಕ್ಟ್ ಆಗಿ ಇವಾಗ ಅದನ್ನ ತಗೊಂಡೋಗಿ ವೈಟ್ ಫೀಲ್ಡ್ ಗೆ ಅಲ್ಲಿ ಡೈರೆಕ್ಟ್ ಆಗಿ ಮೇನ್ ಹೆಡ್ ಆಫೀಸ್ ಅಲ್ಲೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ಬಿಡ್ತಿದ್ದೆ. ಅದಕ್ಕೆ ಇವನಿಗೆ ಕಾಲ್ ಮಾಡ್ತಿದೀನಿ, ಇವನ್ ಫೋನ್ ಇರ್ತಿಲ್ಲ. ನಂದು ಯೋಚಿಸಿಲ್ಲ ನೋಡಿ ಆಂಟಿ. ಸ್ವಲ್ಪ ಕಾಂಪ್ರಮೈಸ್ ಕಲಾಗ್ತೀನಿ. ಗೈಸ್ ನಮ್ಮ ಅಪ್ಪ ನನಗೆ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಬಿಟ್ಟೆ, ಕಿರಣ್ ಫೋನ್ ಕಟ್ ಮಾಡ್ಬಿಟ್ಟೆ. ನಮ್ಮ ಅಮ್ಮ ಹೇಳ್ತಾ ಇದೆ ತಡೆಯಾಕತ್ತ ನನ್ನ ಕೈಲೂ. ನಮ್ಮ ಅಮ್ಮನ ಕೈಲ ಹೊರ ಬಂದ್ಬಿಡ್ತು ಅಂದರೆ ನನ್ನ ಕಣ್ಣಿಂದ ತಡೆಯೋಕ್ಕಾಗ್ತಾ ಇಲ್ಲ. ನಮ್ಮ ಅಮ್ಮ ಫುಲ್ ಸೀರಿಯಸ್ ಆಗ್ಬಿಟ್ಟೈತೆ.
ಹಿಂಗಾದ್ರೆ ಸರಿ ಬರಲ್ಲ. ಕಿರಣ್ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಆಂಟಿ ಇರಂಟಿ ನಾವೇ ಬಂದ್ಬಿಡ್ತೀವಿ, ಅವ್ನು ಮಂಜನ್ನ ಕರ್ಕೊಂಬರ್ತೀನಿ, ನನ್ನ ಪೊಲೀಸ್ ಸ್ಟೇಷನ್ ಅವನಂತೆ ಕರ್ಕೊಂಬತ್ತೀನಿ ಇರಿ, ನೀವೇನು ಬರೋಕೋಬೇಡ್ರಿ, ರಿಸಿಪ್ಟ್ ಹುಡುಕಿ ಮಾಡಿಕೊಳ್ರಿ ಸಾಕು ಅಂತ ಹೇಳಕ್ಕೆ ಹೇಳ್ತೀನಿ ರೀ. ಇವಾಗ ಥೋ ನಾನು ಏನೋ ಮಾಡೋಕೋದೆ, ನಮ್ಮ ಅಮ್ಮ ಕಣ್ಣಲ್ಲಿ ಸಿಕ್ಕಾಪಟ್ಟೆ ನೀರಾಗ್ತದೆ ಗೈ, ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಮಾಡಿಸ್ಕೊಂಡಿದ್ದು. ಒಂದು ಸುಮಾರು ವರ್ಷಗಳು ಕಷ್ಟ ಬಿದ್ದಿದ್ದು ಏನು ಮಾಡ್ಕೊಳಕ್ಕೆ. ನಮ್ಮಮ್ಮ ಔಟ್ ಆಫ್ ಕಂಟ್ರೋಲ್ ಕೊಟ್ಟಾಗೈತಿ. ಇರು ನಿಮಿಷ ಹಾಕ್ಬಿಡಿರು. ಅಮ್ಮ ಫೋನ್ ಮಾಡ್ಬಿಟ್ಟು ಅಂಕಲ್ ನನ್ನ ಟೌನ್ ಪೊಲೀಸ್ ಸ್ಟೇಷನ್ಗೆ ಅವನೇ ನಮ್ಮ ಸರಿಂದಾನೆ ಮಾಡ್ತಿದ್ದೆ, ಅಲ್ಲೇ ಅವನಂತೆ ಕೊಟ್ಟವನ ಕಂಪ್ಲೇಂಟ್ ಬರ್ತಾವಂತೆ. ನನ್ನ ಟೌನ್ ಪೊಲೀಸ್ ಸ್ಟೇಷನ್ ಹತ್ರ ಅವನೇ, ನೀವು ಎಲ್ಲ ರೆಡಿ ಮಾಡ್ಕೊಳ್ರಿ, ನೀವೇನು ಬರೋಕೋಬೇಡ್ರಿ, ಟಕ್ ಅಂತ ನಾನೇ ಬರ್ತಾಯಿದ್ದೀನಿ, 10 ನಿಮಿಷ ನೀವು ಮನೆ ಇರ್ತೀನಿ ನೋಡ್ರಿ. ಏನು ಮಾಮ ಅವ್ರು ಸೀರಿಯಸ್ ಆಗ್ಬಿಟ್ರೆ ಬಂದ್ಬಿಡ್ತಾರೆ, ಆ ಥರ ಎಲ್ಲ ಫುಲ್ ಸೀರಿಯಸ್ ಆಗ್ಬಿಟ್ಟಾರೆ ಅವ್ರು, ಹೇಳ್ತಾವ್ರು ನಮ್ಮ ಅಮ್ಮ. ಶಿಷ್ಯ ನಾನು ಸುಮ್ಮನೆ ಕಾಮಿಡಿಯಾಗಿ ತಗೊಂತಾರೆ ಅನ್ಕೊಂಡೆ ಕಣೋ, ನಮ್ಮ ಅಮ್ಮ ಇದ್ರಾಗೆಲ್ಲ ಸೆನ್ಸಿಟಿವ್ ಕಣೋ. ಶಿಷ್ಯ ಪಟ್ಟಂತ ಫೋನ್ ಮಾಡ್ಬಿಟ್ಟು ಅಂಟಿ ಇಲ್ಲ ನಮ್ಮ ಇವ್ರು ಸರ್ ವಿಚಾರಿಸೋರು ನನ್ನ ಮೇಲೆ ಪೊಲೀಸ್ ಸ್ಟೇಷನ್ಗೆ ಯಾವ್ದಾರ ಕೇಸ್ ಬಂದೈತೆ ಅಂತ, ಇದ್ರ ಬಗ್ಗೆ ಅವ್ನು ಬರ್ತಾನಂತೆ, ಕಂಪ್ಲೇಂಟ್ ಬರ್ತಾನಂತೆ. ನಾನು ಅವ್ನು ಕರ್ಕೊಂಬಲ್ಲೇನೋ ನಾನಾದ್ರೂ ಬರ್ತೀನಿ, 10 ನಿಮಿಷದಲ್ಲಿ ಪಟ್ಕ ಬೇಗ ಸಿಟಿ ರೆಡಿ ಮಾಡ್ಕೊಳ್ರಿ, ನೀವು ಬಿಲ್ ರೆಡಿ ಮಾಡ್ಕೊಳ್ರಿ. ಏನು ಸರಿ ಬೇಗ ಹಂಗೆ ಮಾಡು, ಕಾನ್ಫರೆನ್ಸ್ ಹಾಕೋ. ಹಲೋ ಅಂಕಲ್ ಇಲ್ಲ ಇವಾಗ ನಮ್ಗ ಅದೇ ನಾನು ಹೋಗಿದ್ನಲ್ಲ ಪೊಲೀಸ್ ಅವ್ರು ಫೋನ್ ಮಾಡಿದ್ರು, ಎಲ್ಲಾದ್ರೂ ಇದರ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತ ಅಂತ. ಇಲ್ಲೇ ನೆಲಮಂಗಲ ಟೌನ್ ಹತ್ರ ಇದಾನಂತ ಅಂಕಲ್. ನಾನು ಇಲ್ಲಿ ಅರ್ಜೆಂಟ್ಮೆಂಟಲ್ಲಿ ಇವಾಗ ಬರ್ತಾ ಇದ್ದೀನಿ ದಾಸರಳ್ಳಿಯಿಂದ. ಒಂದ್ 10 ನಿಮಿಷ ಬಿಲ್ ಎತ್ತಿಕೊಳ್ಳಿ ಅಂಕಲ್, 10 ನಿಮಿಷ ಕರ್ಕೊಂಡ್ ಬಂದ್ಬಿಡ್ತೀನಿ ಮನೆಗೆ ಅವನ್ನೇ. ಸರಿ ಅಂಕಲ್. ಇಲ್ಲೇ ನೆಲಮಂಗಲ ಹತ್ರ ಕಂಪ್ಲೇಂಟ್ ಕೊಡ್ತಿದ್ದೀನಿ, ಸ್ಟೇಷನ್ ಹತ್ರ ಇದ್ದಾನೆ ಅಂತ ಕಾಲ್ ಮಾಡಿದ್ರಿ ಇವಾಗ ಅವರು ಸ್ಟೇಷನ್ ಮಾಸ್ಟರ್. ಸರಿ ಕರ್ಕೊಂಡ್ಬರ್ತೀನಿ ಬಿಡಿ ಅಂಕಲ್, ತಲೆ ಕಟ್ಕೊಂಡ್ಬಿಟ್ಟು 10 ನಿಮಿಷ. ಸರಿ ನೋಡ್ತೀವಿ. ಎಲ್ದಿರು ನಾನು ಒಡವೆ ಅಂಗಡಿ ತಗಿಸ್ಕೊಡ್ತೀನಿ ನಮ್ದು. ಸರಿ ಅಂಕಲ್. ಒಡವೆ ಅಂಗಡಿಯಾಗಿ ಇಂಟರ್ವ್ಯೂ ಆಗಿದೆ. ಅಲ್ಲೆಲ್ಲ ಒಂದ್ 10 ನಿಮಿಷ ನಾನು ಅಲ್ಲೇ ಇವನು ಇಲ್ಲಿದ್ದೇನೆ ಅಂತಲ್ಲ, ಎಲ್ಲಾದ್ರೂ ಇಲ್ಲಿಂದ ಎಲ್ಲಾದ್ರೂ ಗಾಬರಿ ಆಗಿ ಹೋಗಿಬಿಡೋನು ಅಂತ ಅಷ್ಟೇ ಬಂದೇವ್ ನೋಡಿ. ಒಂದ್ 10 ನಿಮಿಷ ಪಟ್ಟಣ ಕರ್ಕೊಂಡ್ಬಿಡ್ತೀನಿ ಮನೆಗೆ. ಸರಿ ಸರಿ ಅಂಕಲ್. ಗೈಸ್ ಟೈಮ್ 6:41, ಕರೆಕ್ಟಾಗಿ 7 ಗಂಟೆ ಮನೆಗೆ ಹೋಗ್ತೀನಿ. ಫೋನ್ ಮಾಡ್ದೆ ಮಾಮ. ಕೆಟ್ಟ ಕೆಲಸನಲ್ಲ, ನಮ್ಮ ಫುಲ್ ಸೀರಿಯಸ್ ಆಗ್ಬಿಟ್ಟು 10 ನಿಮಿಷ ಮನೆಗೆ ಹೋಗ್ತೀನಿ, ತಲೆ ಕಟ್ಸ ಮಾಡ, ನಾನು ಕ್ಲಿಯರ್ ಮಾಡ್ಕೊಂತೀನಿ. ಹಂಗೇನಾದ್ರು ಮಾಡಿದ್ರೆ ಇಲ್ಲ, ನಮ್ಮೂರಿಂದ 1 ಕಿಲೋಮೀಟರ್ ಹಿಂದೆ ಇದೀನಿ ಕಣಲೆ. ಇನ್ನೇನು ಮನೆ ರೀಚ್ ಆಗ್ಬೇಕಾಯ್ತು, ಅಷ್ಟೊತ್ತು ಏನೋ ಒಂದು ಮಾಡೋದು ಇರೋ ಅಂದ್ಬಿಟ್ಟು ತಲೆಗೆ ಹೊಡಿತು. ಇವಾಗ ಹಂಗೆ ಮಾಡ್ತಾ ಇದೀನಿ, ಅಲ್ಲಿ ಹೋಗ್ತೀನಿ ಇರು. ಇನ್ನು 10 ನಿಮಿಷ, ಇವಾಗ 6:40 ಅಲ್ವಾ, ನೀನು 10 ನಿಮಿಷ ಅಂತಲ್ಲ. ಗೋಲ್ಡ್ ಕಳ್ದೋಗೈತಲ್ಲ ಅನ್ನೋದ್ಕಿನ್ನ ಅಳ್ತಾವ್ರಲ್ಲ, ಕೊಯ್ಬಿಡಮ್ಮ ಅಂತ ಫೋನ್ ಹಾಕಿದ್ದ. ಅವ್ನ್ ಫೋನ್ ಎತ್ತಲ್ಲ, ಅವ್ನ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದೆ ಇವಾಗ ಇತ್ತೀಚೆಗೆ ಅಂತೆಲ್ಲ ಅಂತವ್ರೆ. ನನ್ನ ಮನೆಗೆ ಹಂಗೆ ಇದ್ದಿದ್ದು ಮುಂಚೆನೆ, ವ್ಲಾಗ್ ಮಾಡೋದ್ಮೇಲೆ ಸ್ವಲ್ಪ ಮಾತಾಡ್ತಾ ಇದೀನಿ ಅನ್ಬಿಟ್ಟು ಅವ್ರು ಫುಲ್ ಇದಾಗ್ಬಿಟ್ರು ಸೈಕು. ಅದೇ ಅವ್ರು ಟೆನ್ಷನ್ ಆಗ್ಬಿಡೈತೆ. ಇವಾಗ ಹುಡುಕ್ತಾ ಇರ್ತಾರೆ ಇವಾಗ. ಇನ್ನು ಹಂಗೆ ಇನ್ನೇನು 6:42, ಇವಾಗ 6:52 ಅಷ್ಟೊತ್ತಿಗೆ ನಾನು ಹೋಗ್ತೀನಿ. ಇನ್ನೊಂದು 10 ನಿಮಿಷ ಬಿಟ್ಕೊಂಡು ಕರೆಕ್ಟಾಗಿ 6:55 ಅಂಕಲ್ ಸಿಗ್ತಾ ಅನ್ನೋ. ಸರಿ ಇಲ್ಲೇ ಬಂದಿ ನೋಡ್ರಿ, ನಿಮ್ಮೂರ ಹತ್ರ ಇದೆ ಎಂತದ ಇದು ಕ್ರಾಸ್ ಇದೆಯಲ್ಲ, ಮಂಡಿಗೆರೆ ಅಂತ ಅಂತೆಲ್ಲ ಹೈಸ್ಕೂಲ್ ಐತೆ, ಅಲ್ಲಿ ಬರ್ತಾ ಇದೀನಿ. ಏನು ಕರೆಕ್ಟಾಗಿ 6:55 ಮಾಡಿ ನೀನು. ಇನ್ನು 15 ನಿಮಿಷ ನೀನು ಸಡನ್ ಆಗಿ ಇವಾಗ ನೆಲಮಂಗಲದಲ್ಲಿ ಇದೀನಿ ಅಂತಂದಲ್ಲ, ಇನ್ನು 15 ನಿಮಿಷ ಬೇಕು ಗೊತ್ತಿರ್ತದೆ ಅವ್ರಿಗೆ ಜ್ವರ ಗೊತ್ತೈತಿ ಅಂತ. ನಿಮ್ಮ ಹೈಸ್ಕೂಲ್ ಐತಲ್ಲ ಮಂಡಿಗೆರೆ ಹೈಸ್ಕೂಲು, ಅಲ್ಲಿ ಬರ್ತಾ ಇದೀನಿ ಅಂತ ಕರೆಕ್ಟಾಗಿ 6:55 ಫೋನ್ ಮಾಡೋಣ ಅಂತ ತಗೊಂಡು ಕಾಯ್ತಾನೆ ಇರ್ತೀನಿ. ಸರಿನಾ ಕೈಸ್? ಮನೆ ಹತ್ರ ಬಂದಿದ್ದೀನಿ ಇವಾಗ, ಸ್ವಲ್ಪ ಫೇಸಲ್ಲಿ ಇದು ಮಾಡ್ಕೊಬೇಕು. ಎಲ್ಲ ಕುಯ್ಕೊಂಡಿರ್ತಾರ, ನಾನು ಬಂದೆ ಹೋಗಂಬರಿ ಮನೆ ಒಳಗೆ. ಹಾಕೊಂಡು ಬಿಚ್ಚಿನ ಸುಮ್ಮನಿರ ಸಾಕು ಆಯ್ತಲ್ಲ. ಕೆಲಸ ಮುಗಿಸ್ಕೊಂಡು ಬಿಚ್ಚಿಕ್ ಹೋಗ್ಬೇಕು ತಾನೆ ನೀನು. ದೇವಸ್ಥಾನಕ್ಕೆ ನೆಂಟ್ರ ಮನೆ ಗೊತ್ತಿದ್ದು ಹಾಕೊಂಡು ನಾನು ಬೇಡ ಅಂತ ಹೇಳ್ದೆ. ಅಮ್ಮನೇ ನೆಲ ಕೊಟ್ಟಿದ್ದು ಸರಿ ಹಾಕೊಂಡು ಬಿಚ್ಚಿಕ್ ಹೋಗ್ಬೇಕು. ಬೆಳಗ್ಗೆ ನಾವು ಸುಮ್ಮನೆ ಇದು ಮಾಡಲಿಲ್ಲ, ನೀನು ಹಂಗೆ ಎಲ್ಲಿಂದ ಬಂದ ಮಡಗಿಲ್ಲ. ಬಸ್ಸಾಗ ಇದ್ದ ಕಣಮ್ಮ ಅಷ್ಟು ಇದ್ರ ತಮ್ಮ ಚಾಕಪ್ಪಕ್ಕ ಹಾಕಿದ್ರಿ ಹಂಗತ್ತೆ ಹಬ್ಬಕ್ಕಾಗಿತ್ತ. ನಾನು ಆ ತರ್ಲಿ ಹೇಳಲಿವನಪ್ಪ ಕಾಳ್ಚಿಗೆ ಬಿಟ್ಟು ಹೋಗೋ ಅಂತ. ನಾನು ಮಾಡಿಸ್ಕೊಡ್ತೀಯಪ್ಪ, ಚಾಕಪ್ಪ ಕೈ ಎಟ್ಟಿರ್ ನಾವೇನು ಮಾಡ್ಬೇಕಾಗಿತ್ತು. ನಾನು ಆ ತರ್ಲಿ ಹೇಳ್ದಲ್ಲಪ್ಪ ಕಾಳ್ಚಿಗೆ ಹೋಗೋ ಅಂತ. ನಾನು ಆಡ್ಬಿಟ್ಟೆ ಕೈ ಇಕ್ಕಿ ಕಾಳ್ತಿದ್ರು ಆಗೋದು.